ನಮಸ್ಕಾರ ಸ್ನೇಹಿತರೆ. ಮಧ್ಯಪ್ರದೇಶದಿಂದ ಬಿಜೆಪಿಯ ರಾಜ್ಯಸಭಾ ಅಭ್ಯರ್ಥಿಗಳು ಯಾವುದೇ ಚುನಾವಣೆಯನ್ನು ಎದುರಿಸದೆ ಅವಿರೋಧವಾಗಿ ಆಯ್ಕೆಯಾಗ್ತಾರೆ. ಬಿಜೆಪಿಗೆ ಮಧ್ಯಪ್ರದೇಶದಲ್ಲಿ ಲಕ್ ಕುಲಾಯಿಸಿದೆ. 24ರ ಚುನಾವಣೆಯ ನಂತರ ಬಿಜೆಪಿಗೆ ಎಲ್ಲ ಕಡೆ ಕೂಡ ಲಕ್ ಫೇವರ್ ತುಂಬ ವರ್ಕೌಟ್ ಆಗ್ತಾ ಇದೆ. ಯಾಕಾಗಿ ಮಧ್ಯಪ್ರದೇಶದಲ್ಲಿ ಈ ರೀತಿಯಾಗಿದೆ ಅಂದರೆ, ಕಾಂಗ್ರೆಸ್ ಮಾಡಿಕೊಂಡಿರುವಂತಹ ಅಧ್ವಾನ, ಅವ್ರಿಗೆ ಜನರಿಂದ ಸಹ ಅವರು ಆಯ್ಕೆ ಆಗೋದಿಲ್ಲ. ಜನರಿಂದ ಆಯ್ಕೆ ಆದಂತಹ ಶಾಸಕರು ಇನ್ನೇನು ಆಯ್ಕೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂದರೆ, ಅವರ ಅಭ್ಯರ್ಥಿಯ ನಾಮಿನೇಷನನ್ನೇ ರಿಜೆಕ್ಟ್ ಮಾಡಿದೆ ಚುನಾವಣೆ ಆಯೋಗ. ನೋಡಿ, ಒಂದು ರಾಜ್ಯಸಭಾ ಸ್ಥಾನಕ್ಕೆ ಒಟ್ಟು 58 ಶಾಸಕರ ಸಹಿ ಅವಶ್ಯಕತೆ ಇರುತ್ತೆ. ಮಧ್ಯಪ್ರದೇಶದಲ್ಲಿ BJPಯ 164 ಶಾಸಕರಿದ್ದಾರೆ, ಕಾಂಗ್ರೆಸ್ನ 64 ಶಾಸಕರಿದ್ದಾರೆ. ಇದನ್ನು ನೀವು ನೋಡೋದಾದರೆ BJP ಕಂಫರ್ಟೇಬಲಿ 2 ಗೆಲ್ತಾರೆ. 3ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಲಿಕ್ಕೆ ಅವರಿಗೆ ಕೇವಲ 10 ಶಾಸಕರ ಕೊರತೆ ಎದುರಾಗತ್ತೆ. ಕಾಂಗ್ರೆಸ್ 1 ಸ್ಥಾನವನ್ನು ಈಸಿಯಾಗಿ ಗೆಲ್ತಾರೆ, ಅವರಿಗೆ 2ನೇ ಸ್ಥಾನದ ಆಪ್ಷನ್ನೇ ಇಲ್ಲ. BJP 3ನೇ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರಲಿದೆ ಅನ್ನೋದು ಕಾಂಗ್ರೆಸ್ಗಂತೂ ಗೊತ್ತು. BJP ಆಪರೇಷನ್ಸ್ಗಳೆಲ್ಲವೂ ಕೂಡ ಅವ್ರು ನೋಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ತನ್ನ 68 ಶಾಸಕರನ್ನು ಕೂಡ ವಿಶೇಷ ವಿಮಾನದಲ್ಲಿ ಮಧ್ಯಪ್ರದೇಶದಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ತು. ನೋಡಿ, ಇದು ಹೆಂಗೆ ಒಂದು ನಾಟಕೀಯ ಬೆಳವಣಿಗೆ ಆಯಿತು ಅಂತ ಹೇಳಿದ್ರೆ, ಬೆಂಗಳೂರಿಗೆ ಶಿಫ್ಟ್ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ತು. ಅದನ್ನು ಮಾಗಡಿ ಶಾಸಕ ಬಾಲಕೃಷ್ಣ ಅವರಿಗೆ ಒಪ್ಪಿಸಲಾಯಿತು. ಬೆಂಗಳೂರಿನ ಬಿಡದಿಯಲ್ಲಿರುವ ವಂಡರ್ಲಾ ರೆಸಾರ್ಟ್ನ 60 ರೂಮ್ಗಳು ಸಹ ಬುಕ್ ಮಾಡಿ ಇಟ್ಬಿಟ್ಟಿದ್ರು. ಏನಾಗಿದೆ ಅಂದರೆ, ಅತ್ತ ಶಾಸಕರು ಮಧ್ಯಪ್ರದೇಶದಿಂದ ಹೊರಡಬೇಕು, ಏರ್ಪೋರ್ಟ್ನಲ್ಲಿ ಬರಬೇಕು, ವಿಶೇಷ ವಿಮಾನವನ್ನು ಹತ್ತಿದ್ದಾರೆ. ಮಾಹಿತಿಗಳು ಬರ್ತಾ ಇದನ್ನು ಕೇಳ್ತಾ ಇರೋದು. ಏರ್ಪೋರ್ಟ್ನಿಂದ ಹೊರಟಂಥ ವಿಮಾನ ಅರ್ಧ ದಾರಿಗೆ ಬಂದು ವಾಪಸ್ ಮಧ್ಯಪ್ರದೇಶದ ಏರ್ಪೋರ್ಟಿಗೆ, ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ವಾಪಸ್ ಹೋಗಿದೆ. ಇಲ್ಲಿ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಹತ್ರ 3 ಬಸ್ಗಳ ವ್ಯವಸ್ಥೆ ಆಗಿತ್ತು ಅವರನ್ನು ಕರ್ಕೊಂಡು ಬರಲಿಕ್ಕೆ. ಬಾಲಕೃಷ್ಣ ಅವರು ಸಜ್ಜಾಗಿ ನಿಂತಿದ್ದಿರಂತೆ ತಮ್ಮ ಬೆಂಬಲಿಗರೊಂದಿಗೆ ಸ್ವಾಗತ ಮಾಡ್ಕೊಳ್ಳಿಕ್ಕೆ. ಅವರಿಗೆ ಸುರ್ಜೇವಾಲಾ ಅವ್ರನ್ನ ಕೂಡ ಸ್ವಾಗತ ಮಾಡಿಕೊಂಡ್ರು. ಸುರ್ಜೇವಾಲಾ ಎಲ್ಲ ಚರ್ಚೆ ಮಾಡಿದ್ರು. ಅಲ್ಲಿನ ಶಾಸಕರನ್ನ, ಅವರ ಊಟೋಪಚಾರವನ್ನು 18ನೇ ತಾರೀಕು ಮತದಾನ ನಡೆಯುತ್ತೆ, 17ನೇ ತಾರೀಕು ತನಕ ನೋಡ್ಕೊಡ್ಬೇಕು ಇವರಿಗೆ ಅನ್ನೋದು ಬಾಲಕೃಷ್ಣ ಅವ್ರಿಗೆ ಒಪ್ಪಿಸಿದ್ರು. ಬಂದಂತಹ ಫ್ಲೈಟೇ ಪುನಃ ಅರ್ಧ ದಾರಿಗೆ ವಾಪಸ್ಸು ಹೋಗಿದೆ. ನೋಡಿ, ಏನು ಹೇಳೋಣ ಇದಕ್ಕೆ, ಇದೊಂದು ನಾಟಕೀಯ ಬೆಳವಣಿಗೆ. ಇದು ಒಂದು ರೀತಿ ಅರ್ಧಕ್ಕೆ ಫ್ಲೈಟ್ ವಾಪಸ್ ಹೋಗಿರುತ್ತೆ. ಯಾಕೆ ನಾಮಿನೇಷನ್ ರಿಜೆಕ್ಟ್ ಆಯಿತು? ಕಾಂಗ್ರೆಸ್ನ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ಅವರ ನಾಮಿನೇಷನ್ ರಿಜೆಕ್ಟ್ ಆಗಿದೆ. ಕಾರಣ, ಈ ಎಲೆಕ್ಷನ್ನ ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಪ್ರತಿಯೊಂದು ನೀವು A to Z ಮಾಹಿತಿನಲ್ಲಿ ಕೊಡಬೇಕಾಗತ್ತೆ. ನನಗೆ ಸ್ಥಿರಾಸ್ತಿ ಇಷ್ಟಿದೆ, ನನ್ನ ಎಲ್ಲ ಆಸ್ತಿಗಳಿಷ್ಟಿದೆ, ಜೊತೆಗೆ ಇಷ್ಟು ಕಾರಿದೆ, ಇಷ್ಟು ಮನೆ ಇದೆ, ಇಂಥವ್ರಿಗೆ ಇಷ್ಟು ಸಾಲವನ್ನು ಕೊಟ್ಟಿದ್ದೀವಿ, ಇಷ್ಟು ಕೇಸ್ಗಳು ನನ್ನ ಮೇಲಿದೆ, ಇದರಲ್ಲಿ ಖುಲಾಸೆ ಆಗಿದ್ದೀನಿ, ಎಲ್ಲವನ್ನು ಕೂಡ ಮೆನ್ಷನ್ ಮಾಡಬೇಕು. ಬಟ್ ಇಲ್ಲಿ ಮೀನಾಕ್ಷಿ ಅವ್ರು ಮಾಡಿದ್ದು ಒಂದು ತಪ್ಪು ಏನಂದರೆ, ತಮ್ಮ ತೆಲಂಗಾಣದಲ್ಲಿ ಅವರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು, ಅದನ್ನು ಅವರು ಅದರಲ್ಲಿ ಉಲ್ಲೇಖಿಸಿಲ್ಲ, ಅದರಲ್ಲಿ ಉಲ್ಲೇಖ ಮಾಡಲಿಲ್ಲ ನಾಮಿನೇಷನಲ್ಲಿ. ಅದನ್ನು BJPಯವರು ಪ್ರಶ್ನೆ ಮಾಡಿದ್ದಾರೆ. BJPಯವರು ದಾಖಲೆಯೊಂದಿಗೆ ಕೊಟ್ಟಿದ್ದಾರೆ ಚುನಾವಣೆ ಆಯೋಗಕ್ಕೆ. ಚುನಾವಣೆ ಆಯೋಗ ಒಂದು ನೋಟಿಸನ್ನು ಕೊಡುತ್ತೆ ಮೀನಾಕ್ಷಿ ನಟರಾಜನ್ ಅವರಿಗೆ, ಇದಕ್ಕೆ ನಿಮ್ಮ ಕ್ಲಾರಿಫೈ ಬೇಕು ಅಂತ. ಇದು ವಕೀಲರನ್ನ ಕರೆದುಕೊಂಡು ಬಂದು ಮೀನಾಕ್ಷಿ ನಟರಾಜನ್ ಅವರು ವಾದವನ್ನು ಕೂಡ ಮಂಡಿಸ್ತಾರೆ. ಅದು ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಒಪ್ಪುವಂಥದ್ದಾಗಿರಲಿಲ್ಲ. ನೀವು ನಾಮಿನೇಷನ್ ಫೈಲ್ ಮಾಡ್ತೀರಿ ಅಂತ ಹೇಳಿದ್ರೆ ಒಂದು ಅಂಶವನ್ನು ಕೂಡ ಬಿಡುವಂತಿಲ್ಲ. ನಾಮಿನೇಷನ್ ರಿಜೆಕ್ಟ್ ಆಯಿತು. ಈಗ ಕಾಂಗ್ರೆಸ್ನವರು ಬೊಬ್ಬೆ ಹೊಡ್ಕೊಳ್ತಾ ಇದ್ದಾರೆ, ಅಯ್ಯೋ ಎಂಥ ತಪ್ಪಾಗಿತ್ತು ನಮ್ಮಿಂದ ಅಂತ. ಸ್ವತಃ ವೇಣುಗೋಪಾಲ್ರವರು ಎಲೆಕ್ಷನ್ ಕಮಿಷನ್ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತಿದ್ದಾರೆ. ನೋಡಿ, ತಪ್ಪು ನಿಮ್ಮಿಂದ ಆಗಿದೆ. ಎಲೆಕ್ಷನ್ ಕಮಿಷನ್ನು ತನಗೆ ಇರುವಂತಹ ರೂಲ್ಸ್ ರೆಗ್ಯುಲೇಷನ್ಗಳನ್ನು, ತನಗೆ ಇರುವಂಥ ಅಧಿಕಾರವನ್ನು ಬಳಸ್ಕೊಂಡು ಅದನ್ನು ಡಿಸ್ಮಿಸ್ ಮಾಡಿದೆ, ನಾಮಿನೇಷನ್ ರಿಜೆಕ್ಟ್ ಮಾಡಿದೆ. ಇಷ್ಟೂ ಒಂದು ರಾಷ್ಟ್ರೀಯ ಪಕ್ಷ,
ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ಏನೇನು ಅಂಶಗಳಲ್ಲಿ ಇರಬೇಕು ಒಂದೂ ಮಿಸ್ ಆಗಂಗಿಲ್ಲ ಅನ್ನೋದನ್ನು ಕಾಂಗ್ರೆಸ್ ಅವರಿಗೆ ಗೊತ್ತಿರಲಿಲ್ವಾ? ಮೀನಾಕ್ಷಿ ನಟರಾಜ್ ಅವರಿಗೆ ಗೊತ್ತಿರಲಿಲ್ಲ ಅಂದ್ಕೊಳ್ಳಿ, ಅಲ್ಲಿನ ಕಾಂಗ್ರೆಸ್ನವ್ರಿಗೆ ಯಾರು ಗೊತ್ತಿರಲಿಲ್ವಾ? ಒಂದು ಸಲ ವೆರಿಫೈ ಕೂಡ ಮಾಡಿಲ್ವಾ ಅದನ್ನು? ಹೀಗೆ ಕಾಂಗ್ರೆಸ್ನ ಸ್ಥಿತಿ ಹಿಂಗೆ ಆಗ್ತಾ ಇದೆ ದಿನೇ ದಿನೇ. ಶಾಸಕರು 64 ಶಾಸಕರನ್ನು ಕರೆದುಕೊಂಡು ಬಂದು ಒಂದು ಕ್ಷೇತ್ರವನ್ನು ನಾವು ಗೆಲ್ಲೇಬೇಕು, ಆ 10 ಜನ ಕ್ರಾಸ್ ವೋಟಿಂಗ್ ಮಾಡ್ತಾರೆ. ಆದರೆ ಬಿ ಜೆ ಪಿಯವ್ರು ಮಾಡಿಸ್ತಾರೆ ಅವ್ರ ಕೆಲವೊಂದು 10 ಜನ ಮೂರನೇ ಅಭ್ಯರ್ಥಿ. ಬಿ ಜೆ ಪಿಯ ಮೂರನೇ ಅಭ್ಯರ್ಥಿ ಗೆಲ್ಲಲಿಕ್ಕೆ ಬೇಕಾಗಿದ್ದಂಥದ್ದು 10 ಮತಗಳ ಕೊರತೆ ಇತ್ತು ಇವರಲ್ಲಿ. ಬಿ ಜೆ ಪಿಲಿ 58 ಬೇಕು, 48 ಇತ್ತು ಅವ್ರ ಹತ್ರ. 10 ಮತಗಳ ಕೊರತೆ ಅಂದರೆ ಇವರನ್ನು ತೆಗೆದುಕೊಳ್ತಾರೆ, 10 ಜನ ಕ್ರಾಸ್ ವೋಟಿಂಗ್ ಮಾಡ್ತಾರೆ. ಕಾಂಗ್ರೆಸ್ನಿಂದ 10 ಜನ ಕ್ರಾಸ್ ವೋಟಿಂಗ್ ಮಾಡಿಬಿಟ್ರೆ ಕಾಂಗ್ರೆಸ್ನವರ ಅಭ್ಯರ್ಥಿಗಳು ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನೆಲ್ಲ ತಡಿಬೇಕು ಅಂತೇಳಿ ರಣತಂತ್ರವನ್ನು ಹೆಂಗೆ ರೂಪಣೆ ಮಾಡಿದಂದರೆ, ಬೇರೆ ಬೇರೆ ಸನ್ನಿವೇಶಗಳಾಗಿದೆ ಈ ರೀತಿಯಾಗಿ. ರೆಸಾರ್ಟ್ ರಾಜಕಾರಣಗಳು ನೋಡಿದ್ದೀವಿ ನಾವು. ಬೆಂಗಳೂರಿನ ರೆಸಾರ್ಟಿಗೆ ಫಿಕ್ಸ್ ಅವ್ರನ್ನ ಕರ್ಕೊಂಬರುವಂಥ ನಿರ್ಧಾರ ತೆಗೆದುಕೊಂಡ್ರು, ಆಗಲಿಲ್ಲ. ಆಗಲಿಲ್ಲ ಅಂದರೆ ನಾಮಿನೇಷನ್ನೇ ಅಲ್ಲಿ ರಿಜೆಕ್ಟ್ ಆಯಿತು. ಇಂತಹ ಸರ್ಕಸ್ಸನ್ನು ಮಾಡಲಿಕ್ಕೆ ಹೊರಟಿದಂಥ ಕಾಂಗ್ರೆಸ್ನವರು ಈ ಒಂದು ನಾಮಿನೇಷನನ್ನೇ ಯಾವ ರೀತಿಯಾಗಿ ಫೈಲ್ ಮಾಡಬೇಕು, ಅಲ್ಲಿ ಏನೇನು ಅಂಶ ಇರಬೇಕು ಅನ್ನೋದನ್ನು ತಿಳಿದುಕೊಂಡಲೇ ಇಲ್ಲ ಅನ್ನೋದು ನಿಜಕ್ಕೂ ಕೂಡ ಇದು ಏನನ್ನ ಇದಕ್ಕೆ ಕಾಂಗ್ರೆಸ್ನವರಿಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಬಿ ಜೆ ಪಿಗೆ 2/3 ಮೆಜಾರಿಟಿಯ ಅವಶ್ಯಕತೆ ಇದೆ. ಮಮತಾ ಬ್ಯಾನರ್ಜಿಯವರು ಕೂಡ ಅದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ನಾವು ನೋಡಿದ್ರೆ 20 ಜನ ಮಮತಾ ಬ್ಯಾನರ್ಜಿಯವರ ಸಂಸದರು ಬಿ ಜೆ ಪಿಗತ್ತ ಬಂದು ಮರ್ಜ್ ಆದರು NDA ಮೈತ್ರಿಕೂಟಕ್ಕೆ. ಈಗ +1 ಒಂದೊಂದು ಕೂಡ ಮುಖ್ಯ ಆಗುತ್ತದೆ. ಬಿ ಜೆ ಪಿಗೆ 363ರ ಸಂಖ್ಯೆ ಬೇಕು, ಈಗ 320ಕ್ಕೆ ತಲುಪಿದೆ. ಇನ್ನೂ ಕೂಡ ಹತ್ತಿರ ಹೋಗ್ತಾ ಇರುತ್ತೆ, ಆ ಸಂಖ್ಯೆಗಳು ಹತ್ತಿರ ಹೋಗ್ತಾ ಇದೆ. ನೀವು ಕರ್ನಾಟಕವನ್ನು ತೆಗೆದುಕೊಳ್ಳೋದಾದರೆ ಕರ್ನಾಟಕದಲ್ಲಿ ಯಾವುದೇ ಗೊಂದಲ ಇಲ್ಲ. 4 ಕ್ಷೇತ್ರಗಳಿಗೆ ನಡೆಯುತ್ತೆ. 3 ಕಂಫರ್ಟೇಬಲ್ ಆಗಿ 3 ಕ್ಷೇತ್ರಗಳು ನಡೆಯುತ್ತೆ. 2 ಕಂಫರ್ಟೇಬಲ್ ಆಗಿ ಕಾಂಗ್ರೆಸ್ ಗೆದ್ಕೊಳ್ತಾರೆ. ಇನ್ನುಳಿದು ಒಂದನ್ನು ಬಿ ಜೆ ಪಿ ಮತ್ತು JDSನ ಮೈತ್ರಿಕೂಟಗಳು ಗೆದ್ಕೊಳ್ತವೆ. ಇಲ್ಲಿ ಆ ರೀತಿಯಾದಂಥ ಗೊಂದಲ ಸೃಷ್ಟಿಯಾಗುವಂತಹ ಸಾಧ್ಯತೆ ಕೂಡ ಕಡಿಮೆ. ಏನಾದರೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಏನಾದರೂ ಬಂದು ನಿಂತ್ಕೊಂಡ್ರೆ, ತುಂಬ ಹಣ ಬಲ ಇರುವಂಥವ್ರು, ಆಗ ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಕರ್ನಾಟಕದಲ್ಲಿ. ಸದ್ಯಕ್ಕೆ ಆ ರೀತಿಯಾದಂಥ ಬೆಳವಣಿಗೆಗಳೇನಿಲ್ಲ. ನಾಮಿನೇಷನ್ ಫೈಲ್ ಡೇಟ್ ಮುಗಿದೋಗಿದೆ. 18ನೇ ತಾರೀಕು ಮತದಾನ ನಡೆಯುತ್ತೆ. 18ನೇ ತಾರೀಕು ಮತದಾನ ನಡೆಯುತ್ತಂದರೆ ಶಾಸಕರುಗಳು ವೋಟಿಂಗನ್ನು ಮಾಡ್ತಾರೆ. ಯಾರು ಮೊದಲೇ ಎಲ್ಲ ಅದು ನಿರ್ಣಯ ಆಗಿರುತ್ತೆ. ಯಾವ ವಿಧಾನಸಭೆಯಲ್ಲಿ ಯಾವ ಪಕ್ಷದ ಪರವಾಗಿ ಅತಿ ಹೆಚ್ಚು ಶಾಸಕರಿರ್ತಾರೆ. 58 ಮತಗಳ ಅವಶ್ಯಕತೆ ಇದೆ. ಆ 58 ಮತಗಳಿಂದ ಗೆದ್ದುಕೊಂಡು ಬರ್ತಾರೆ. ಹೇಳಿದ್ನಲ್ಲ, ಬಿ ಜೆ ಪಿಗೆ 2/3 ಮೆಜಾರಿಟಿಯ ಅವಶ್ಯಕತೆ ಇದೆ. ಅದಕ್ಕಾಗಿ ಬಿ ಜೆ ಪಿ ಯಾವ ಸರ್ಕಸ್ಸನ್ನು ಮಾಡೋದು ಕೂಡ ಸಿದ್ಧವಾಗಿದೆ. ಪಶ್ಚಿಮ ಬಂಗಾಳದ ವಿಚಾರವನ್ನು ನೋಡಿದ್ವಿ. ಇನ್ನೀಗ ಈ ರೀತಿಯಾದಂತಹ ಆಪರೇಷನ್ಸ್ಗಳು ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಆಯ್ತಲ್ಲ ಅದೇ ರೀತಿ ಆಪರೇಷನ್ಸ್ಗಳು ಬೇರೆ ಬೇರೆ ರಾಜ್ಯಗಳು ಕೂಡ ಆರಂಭ ಆಗುತ್ತೆ. 29ರ ಚುನಾವಣೆ ಒಳಗಾಗಿ ಬಿ ಜೆ ಪಿ ಡಿಲಿಮಿಟೇಷನ್ಸ್ ಬಿಲ್ಲನ್ನು ಮಂಡಿಸಬೇಕಾದಂತಹ ಬಿ ಜೆ ಪಿಗೆ ಒಂದು ಗುರಿ ಇದೆ. ಸದ್ಯದ ಮಟ್ಟಿಗೆ ಸಾಧಿಸ್ತಾರೆ ಅಂದ್ಕೊಂಡಿದ್ವಿ. ಇದು ಇವರಿಗಿನ ಸುದ್ದಿ. ನಮಸ್ಕಾರ.